Shrank, shrank. Shrank, shrank. Shrek, shrek. Shrek, shrek. Shrink, shrink. Shrink, shrink. Shroff, shroff. Shrop, shrop. Shrunk, shrunk. Shrunk, shrunk. Okay? Right? Next to SCH, SCH, CHL, CHR. ಇದರಲ್ಲಿ ಜಾಸ್ತಿ ವರ್ಡ್ಸ್ ಇಲ್ಲ, ಬಟ್ ಅದನ್ನ ಪ್ರಾಕ್ಟೀಸ್ ಮಾಡಬೇಕು. ಸ್ಕೂಲ್, ಸ್ಕೂಲ್. School, school. ಸ್ಕೆಡ್ಯೂಲ್, ಸ್ಕೆಡ್ಯೂಲ್. Schedule, schedule. ಇದನ್ನ ಸ್ಕೆಡ್ಯೂಲ್ ಅಂತನಾದ್ರೂ ಹೇಳ್ಬೋದು ಅಥವಾ ಶೆಡ್ಯೂಲ್ ಎರಡೂ ಹೇಳ್ಬೋದು. ಸ್ಕೆಡ್ಯೂಲ್ ಆರ್ ಶೆಡ್ಯೂಲ್. ಸ್ಕಾಲರ್, ಸ್ಕಾಲರ್. Scholar, scholar. ಸ್ಕಾಲರ್ಶಿಪ್, ಸ್ಕಾಲರ್ಶಿಪ್. Scholarship, scholarship. ಸ್ಕೀಮ್ಸ್, ಸ್ಕೀಮ್ಸ್. Scheme, scheme. ಈ ಪದ ಬಿಟ್ಬಿಡಿ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನೀವು ಒಂದು ವೇಳೆ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡನೂ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸನ್ನು ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ನೀವು ಕೆಲಸಕ್ಕೆ ಹೋಗೋರು ಇರ್ಬೋದು, ಮನೆಯಲ್ಲಿರೋರು ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬೋದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ಇದು ಆಮೇಲೆ ಕಲಿಬಹುದು ನೀವು. ಕ್ಲೋರಿನ್, ಕ್ಲೋರಿನ್. ಕ್ಲೋರಿನ್, ಕ್ಲೋರಿನ್. Chlorine, chlorine. ಕ್ಲೋರೈಡ್, ಕ್ಲೋರೈಡ್. Chloride, chloride. ಕ್ಲೋರೋಫಾರ್ಮ್, ಕ್ಲೋರೋಫಾರ್ಮ್. Chloroform, chloroform. ಕ್ರೋಮ್, ಕ್ರೋಮ್. Chrome, chrome. ಕ್ರಾನಿಕ್, ಕ್ರಾನಿಕ್. Chronic, chronic. ಕ್ರೋಮೋಸೋಮ್, ಕ್ರೋಮೋಸೋಮ್. Chromosome, chromosome. ಕ್ರೋಮಿಯಂ, ಕ್ರೋಮಿಯಂ. Chromium, chromium. ನೆಕ್ಸ್ಟ್ SQU ಬರುತ್ತೆ, ಬಹಳ ಕಡಿಮೆ ವರ್ಡ್ಸ್ ಬರೋದು. ಆಮೇಲೆ SPH ಅಲ್ಲಿ ನಿಮ್ಗೆ ಎರಡೇ ವರ್ಡ್ಸ್ ಬರುತ್ತೆ. ಸ್ಕ್ವಾಡ್, ಸ್ಕ್ವಾಡ್. Short, short. ಸ್ಕ್ವಾಡ್, ಸ್ಕ್ವಾಡ್. Squat, squat. ಸ್ಕ್ವಾಟ್, ಸ್ಕ್ವಾಟ್. Squat, squat. ಸ್ಕ್ವಾಶ್, ಸ್ಕ್ವಾಶ್. Squash, squash. ಸ್ಕ್ವೇರ್, ಸ್ಕ್ವೇರ್. Square, square. ಸ್ಕ್ವೀಸ್, ಸ್ಕ್ವೀಸ್. Squeeze, squeeze. ಸ್ಕ್ವೀಸ್, ಸ್ಕ್ವೀಸ್. Fizz, fizz. ಫೀಸ್ ಅಲ್ಲ, ಸ್ಕ್ವೀಸ್, ಸ್ಕ್ವೀಸ್, ಸ್ಕ್ವೀಸ್. Squeeze. ಸ್ಕ್ವಿರಲ್, ಸ್ಕ್ವಿರಲ್. Fill, fill. ಸ್ಕ್ವಿರಲ್, ಸ್ಕ್ವಿರಲ್. Spiral, spiral. ಸೊ ಈ ವರ್ಡ್ಸ್ ಸ್ವಲ್ಪ ಹೇಳಕ್ ಕಷ್ಟ ಆಗ್ಬೋದು, ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್. SQU, QU, ಕ್ವಾ. ನೋಡಿ, ರೀಡಿಂಗ್ ಕಷ್ಟ ಆಗ್ತಿರೋ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. QUದು ಸೌಂಡ್ ಏನು ಅಂದ್ರೆ ಬರೀ ಕ್ಯೂ ಎಲ್ಲೂ ಬರೋದಿಲ್ಲ. ಕ್ಯೂ ಜೊತೆಗೆ ಯು ಇದ್ದೇ ಇರುತ್ತೆ ಇಂಗ್ಲಿಷ್ ಪದದಲ್ಲಿ ಕ್ಯೂ ಜೊತೆಗೆ ಯು ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇವೆರಡೂ ಸೇರಿ ಕ್ವ ಅಂತ ಹೇಳ್ತೀವಿ. ಕ್ವ. ಓಕೆ, ಸೊ ಇದ್ರ ಜೊತೆ ಎ ಸೇರಿದಾಗ ಕ್ವ, ಎಸ್ ಸೇರಿದಾಗ ಇಲ್ಲಿ ಸ್ಕ್ವಾ. ಓಕೆ, RE ಬಂದಾಗ ಇದೇನಾಗುತ್ತೆ, ಸ್ಕ್ವೇರ್ ಆಗುತ್ತೆ. ಸೊ ಸ್ಕ್ವಾಟ್, ಸ್ಕ್ವಾಡ್, ಸ್ಕ್ವಾಶ್, ಸ್ಕ್ವೇರ್, ಸ್ಕ್ವೀಸ್, ಸ್ಕ್ವಿರಲ್. ಓಕೆ, ನೆಕ್ಸ್ಟ್ ಬಂದು SPH. ಇದು ಸ್ವಲ್ಪ ನೋಡ್ಕೊಂಡು ಉಚ್ಚಾರಣೆ ಮಾಡಬೇಕು. ಇಲ್ಲಿ ಎಸ್ ಉಚ್ಚಾರಣೆ ಸ ಅಂತ ಹೇಳಬೇಕು, PH ಎರಡು ಸೇರಿ ನಿಮಗೆ ಫ ಆಗುತ್ತೆ. ಫ ಅವಾಗ ಏನಾಗುತ್ತೆ, ಸ್ಫ. ಓಕೆ, ಸೊ ಸ್ಫಿಯರ್ ಅಂತ ಹೇಳಬೇಕು, ಬಟ್ ಅದು ಸ್ವಲ್ಪ ಕಷ್ಟ ಆಗ್ಬೋದು. ನೀವು ಸ್ಪಿಯರ್ ಅಂತಾನೆ ಹೇಳಿ, ನೋ ಪ್ರಾಬ್ಲಮ್. ಸ್ಪಿಯರ್. ಆಕ್ಚುಲಿ ಫ ಹೇಳಬೇಕು, ಎಸ್ ಮತ್ತೆ ಎಫ್ ಅಂದ್ರೆ ಇದರ ಉಚ್ಚಾರಣೆ SFERE ಈ ತರ ಸೌಂಡ್ ಬರಬೇಕು. SFER, ಸ್ಫಿಯರ್.
ಓಕೆ, ಸೊ ಇದು ಸ್ವಲ್ಪ ವಿಚಿತ್ರ ಪದಗಳು, ಅದೇ ತರನೇ ಓದ್ಬೇಕು. ಇದು ಸ್ಫೆರಿಕಲ್ 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 ಸ್ಫೆರಿಕಲ್. ಓಕೆ, ನಾನು ಕನ್ನಡದಲ್ಲಿ ಹೇಗೆ ಬರೆದಿದ್ದೀನಿ ಅದೇ ತರ ಉಚ್ಚಾರಣೆ ಪ್ರಾಕ್ಟೀಸ್ ಮಾಡಬೇಕು. ಒಂದೇ ಸಲ ಬರಲ್ಲ, ನೀವು ಅದನ್ನ ನೋಡ್ತಾ ಬರಿತಾ ಹೇಳ್ತಾ ಬರಿತಾ ಇದ್ರೆ ಮಾತ್ರ ಅದು ಬರೋದು. ಓಕೆ, ಹಲೋ ಸರ್. ಹಾ, ಬೇಡ, ನೀವು ಅದೆಲ್ಲ 70% ಒಳಗಿದೆ. ನೀವು ಪ್ರತಿಯೊಂದಕ್ಕೂ ಪ್ರಶ್ನೆ ಕೇಳ್ತಾ ಇದ್ದೀರಾ, ನಾನು ಹೇಳ್ತಾ ಇದ್ದೀನಿ ಅದೆಲ್ಲ 70% ಒಳಗೆ ಬರುತ್ತೆ. ಆಯ್ತಾ? ಕೆಲವು ವರ್ಡ್ಸ್ ಎಲ್ಲ ನಿಮಗೆ ವಿಚಿತ್ರವಾಗಿರುತ್ತೆ, ಅದೆಲ್ಲ 70% ಒಳಗೆ ಅಲ್ಲ, 70% ಅಲ್ಲ 30% ಒಳಗೆ ಬರುತ್ತೆ. ಓಕೆ, ಸೊ ಒಂದೊಂದು ವರ್ಡ್ಸ್ ಚೇಂಜ್ ಆಗಿರುತ್ತೆ. ಒಂದೊಂದು ವರ್ಡ್ಸ್ ನಿಮಗೆ, ಈಗ ನಾನು ಫೋನಿಕ್ಸ್ ಬ್ಲೆಂಡಿಂಗ್ ಅಂತ ಹೇಳ್ತಾರೆ 70%. ನಿಮಗೆ ಏನಾದ್ರು ಡೌಟ್ ಇದ್ರೆ ಅದು ಇನ್ನು 30% ಅಲ್ಲಿ ಇದೆ. ಪದೇ ಪದೇ ಹೇಳ್ತಾನೆ ಇದ್ದೀನಿ, ನೀವೆಲ್ಲ ಕ್ಲಾಸಲ್ಲೂ ಎಲ್ಲಾ ಪದಗಳಿಗೂ ಕೇಳ್ತಾ ಇದ್ದೀರಾ. ಗೊತ್ತಾಗ್ತಾ ಇದೆಯಾ? ನಿಮ್ಗೆ ಏನ್ ಡೌಟ್ ಬರುತ್ತೆ ಅದೆಲ್ಲ 70% ಅಲ್ಲಿ ಇರುತ್ತೆ, ಅಲ್ಲ ಸಾರಿ 30% ಅಲ್ಲಿ ಇರುತ್ತೆ. 70% ಮಾತ್ರ ನಮಗೆ ಇಲ್ಲಿ ಅಕ್ಯುರಸಿ ಸಿಗೋದು ಫೋನಿಕ್ಸ್ ಬ್ಲೆಂಡಿಂಗ್. ಅರ್ಥ ಆಯ್ತಾ? ಓಕೆ, ಈಗ ನೆಕ್ಸ್ಟ್ ನೋಡಿ, ನಮಗೆ ಬೇಕಾಗಿರೋದು ಈಗ ನೆಕ್ಸ್ಟ್ ಬೇಕಾಗಿರೋದು ಸೈಟ್ ವರ್ಡ್ಸ್. ಸೈಟ್ ವರ್ಡ್ಸ್ ಈಗ ಫೋನಿಕ್ಸ್ ಬ್ಲೆಂಡಿಂಗ್ ಎಲ್ಲ ಮಾಡಿದ್ವಿ. ಫೋನಿಕ್ಸ್ ಆಯ್ತು, ಬ್ಲೆಂಡಿಂಗ್ ಆಯ್ತು, CCV ಕಾನ್ಸನೆಂಟ್ ಬ್ಲೆಂಡಿಂಗ್, ಇದೆಲ್ಲ ಒಂದಷ್ಟು ಕಲ್ತಿದೀವಲ್ವಾ. ಅದಕ್ಕೆಲ್ಲದಕ್ಕೂ ವಿರುದ್ಧವಾಗಿರುತ್ತದೆ. ವಿರುದ್ಧ ಅಲ್ಲ, ಅದಕ್ಕೂ ಇದಕ್ಕೂ ಕನೆಕ್ಷನ್ ತುಂಬಾ ಇರಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು ಈಗ 30% 70% ಅಂತ ಹೇಳಿದ್ನಲ್ವಾ, 70% ಮಾತ್ರ ನಿಮಗೆ ಫೋನಿಕ್ಸ್ ಬ್ಲೆಂಡಿಂಗ್. ಉಳಿದಿರೋ 30% ಒಳಗೆ ಈ ಸೈಟ್ ವರ್ಡ್ಸ್ ಬರುತ್ತೆ. ಮ್ಯೂಟ್ ಮಾಡ್ಕೊಳ್ಳಿ ಎಲ್ಲರೂ. ಜಯಲಕ್ಷ್ಮಿ ಮ್ಯೂಟ್ ಮಾಡ್ಕೊಳ್ಳಿ. ಶಿವಾನಂದ್ ಮ್ಯೂಟ್ ಮಾಡ್ಕೊಳ್ಳಪ್ಪ. ಓಕೆ, ಥ್ಯಾಂಕ್ ಯು. ನೋಡಿ, ಸೈಟ್ ವರ್ಡ್ಸ್ ಅಂದ್ರೆ, ಸೈಟ್ ಅಂದ್ರೆ ದೃಷ್ಟಿ, ನೋಟ, ಇದಕ್ಕೂ ಸೈಟ್ ಅಂತ ಹೇಳ್ತಾರೆ. ಒಂದು ಪದನ ನೋಡಿದ ತಕ್ಷಣ ನಾವು ಅದರ ಉಚ್ಚಾರಣೆ ನಮಗೆ ಬಾಯಲ್ಲಿ ಬಂದ್ಬಿಡ್ಬೇಕು. ಇಲ್ಲಿ ನೀವು ಫೋನಿಕ್ಸ್ ಬ್ಲೆಂಡಿಂಗು ಅದೇನು ಕಲ್ತಿದ್ದೀರಾ ಇಷ್ಟು, ಅದ್ಯಾವುದು ಹಾಕಬಾರ್ದು. ಅದು ವರ್ಕ್ ಆಗುತ್ತೆ, ಬಟ್ 50% ಮಾತ್ರ ವರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿ ಬರುವಂತ ಪದಗಳಲ್ಲಿ 50% ವರ್ಕ್ ಆಗುತ್ತೆ, 50% ನಿಮಗೆ ಫೋನಿಕ್ಸ್ ಬ್ಲೆಂಡಿಂಗ್ ವರ್ಕ್ ಆಗಲ್ಲ. ಅದಕ್ಕೆ ಬೇರೆ ರೂಲ್ಸ್ ಇದೆ. ಅದ್ಯಾಕೆ ಹಂಗಿದೆ? ಈಗ ಯಾರೋ ಒಬ್ರು ಕೇಳಿದ್ರಲ್ಲ, ಸುಮನ್, ಈ ERE ಇದೆ, ಇದ್ಯಾಕೆ ಹಿಂಗಿದೆ? ಅದಕ್ಕೆ ಎಲ್ಲದಕ್ಕೂ ನಿಮಗೆ ಮುಂದೆ ಉತ್ತರ ಸಿಗುತ್ತೆ. ಓಕೆ, ಅದೇ ತರ ಇಲ್ಲೂ ಅಷ್ಟೇ. ಇಲ್ಲಿ SAID ಸೈಡ್ ಅಂತಲ್ಲ, ಅದು ಸೆಡ್ ಅಂತ ಹೇಳ್ಬೇಕು. COME ಕಾಮೆ ಆಗುತ್ತಾ? ಇಲ್ಲ. ಇಲ್ಲಿ T ಬಂದ್ರೆ ಇದು ಕಾಮೆಟ್. ಓಕೆ, ಸೊ ಇಲ್ಲಿ T ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ. ಕಾಮ್ ಅಂತಾನೆ ಹೇಳಂಗಿಲ್ಲ, ಕಮ್ ಅಂತ ಹೇಳ್ಬೇಕು. ಸೊ ಹಾಗಾಗಿ ಈ ಸೈಟ್ ವರ್ಡ್ಸ್ ಅಲ್ಲಿ ಬರುವಂತ ಪದಗಳು ನಾವು ನೋಡಿದ ತಕ್ಷಣ ಆ ಪದನ ಡೈರೆಕ್ಟ್ ಆಗಿ ಹಾಗೆ ಹೇಳಕ್ಕೆ ನಮಗೆ ಗೊತ್ತಾಗಬೇಕು. ಆ ತರ ಪ್ರಾಕ್ಟೀಸ್ ಮಾಡಬೇಕು. ಇದರಲ್ಲಿ ಫೋನಿಕ್ಸ್ ಬ್ಲೆಂಡಿಂಗ್ ಎಲ್ಲ ನಿಮಗೆ ಅಷ್ಟೊಂದು ವರ್ಕ್ ಆಗಲ್ಲ. ಸೊ ಇದೊಂದು 120 ವರ್ಡ್ಸ್ ಇದಾವೆ. ಅದರಲ್ಲಿ ಎಲ್ಲ ವರ್ಡ್ಸ್ ನಮಗೆ ಪ್ರಾಕ್ಟೀಸ್ ಅಂದ್ರೆ ಉಚ್ಚಾರಣೆ ಬರಬೇಕು. ಅದರಲ್ಲಿ 50% ವರ್ಡ್ಸ್ ಫೋನಿಕ್ಸ್ ಬ್ಲೆಂಡಿಂಗ್ ಆಗುತ್ತೆ. ಉದಾಹರಣೆಗೆ ಅಪ್, UP ಅಪ್, ಜಂಪ್, ಆಫ್, ವೆಂಟ್, ಹ್ಯಾಡ್, ಬಟ್, ಆಮ್, ವೆರಿ, ಹಿಸ್, ಹರ್, ಹ್ಯಾಸ್, ಹಿಮ್, ವಿಲ್, ಆಲ್, ಆಮೇಲೆ at, big, with, in, to, okay, is. ಇಷ್ಟು ಪದಗಳು ಫೋನಿಕ್ಸ್ ಬ್ಲೆಂಡ್. ಅಂಡ್ ಇದೊಂದು ಅಂಡ್, they, it, ಆಮೇಲೆ ಅದು ಈ ನಾನು ಮಾರ್ಕ್ ಮಾಡಿದ ಪದಗಳು ಮಾತ್ರ ನಮಗೆ ಫೋನಿಕ್ಸ್ ಬ್ಲೆಂಡಿಂಗ್ ಅಲ್ಲಿ ಅದನ್ನ ಓದ್ಬೋದು. ಹಾಗಾಗಿ ಆ ಕನ್ಫ್ಯೂಷನ್ ಬೇಡ. ಈ ಪದಗಳನ್ನ ಎಲ್ಲಾ ಪದಗಳನ್ನು ಬಾಯ್ಪಾಠ ಮಾಡಬೇಕು. 120 ಪದಗಳಿದೆ. ಯಾಕೆ ಮಾಡಬೇಕು ಅಂದ್ರೆ, ಈ ಸೈಟ್ ವರ್ಡ್ಸ್ ಅಂತ ನಾವು ಏನ್ ಹೇಳ್ತೀವಿ, ಸೈಟ್ ವರ್ಡ್ಸ್ ಇಂಗ್ಲಿಷಲ್ಲಿ ವರ್ಡ್ಸ್ಗೆ ಸಪರೇಟ್ ಆಗಿ ವರ್ಡ್ಸ್, ಸೈಟ್ ವರ್ಡ್ಸ್, ಫಂಕ್ಷನ್ ವರ್ಡ್ಸ್, ಆ ವರ್ಡ್ಸ್, ಈ ವರ್ಡ್ಸ್ ಅಂತ ಇದೆ. ಸೈಟ್ ವರ್ಡ್ಸ್ ಅಂದ್ರೆ ಏನು ಅಂದ್ರೆ, ಪದದಲ್ಲಿ ಪದದಲ್ಲ, ಒಂದು ಸೆಂಟೆನ್ಸ್ ಅಲ್ಲಿ ಅಥವಾ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಒಂದು ಸೆಂಟೆನ್ಸ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಇದ್ರೆ, ಆ ಪ್ಯಾರಾಗ್ರಾಫ್ ಅಲ್ಲಿ 100 ವರ್ಡ್ಸ್ ಇದ್ರೆ 40 ವರ್ಡ್ಸು ಸೈಟ್ ವರ್ಡ್ಸೇ ಇರುತ್ತೆ ಇಂಗ್ಲಿಷ್ ಅಲ್ಲಿ.
ಒಂದು ಪ್ಯಾರಾಗ್ರಾಫ್ ಅಲ್ಲಿ 100 ಪದಗಳಿದೆ ಅಂತ ಇಟ್ಕೊಳ್ಳಿ. ಪ್ಯಾರಾಗ್ರಾಫ್ ಅಂದ್ರೆ ಗೊತ್ತಲ್ಲ ಎಲ್ರಿಗೂ, ಒಂದು ಪ್ಯಾರಾಗ್ರಾಫ್ ಅಲ್ಲಿ 100 ಪದಗಳಿದೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 40 ಪದಗಳು ಇವೇ ಇರ್ತವೆ. ಅಂದ್ರೆ ಏನು, ಈಸ್, ವಾಸ್, ದ, ಐ, ಲೈಕ್, ಮೈ, ಟು, ಗೋ, ಕ್ಯಾನ್, ಸಿ, ಸಣ್ಣ ಸಣ್ಣ ವರ್ಡ್ಸ್ ಏನಿದಾವೆ ಅವೇ ತುಂಬಿರುತ್ತೆ. ಹಾಗಾಗಿ ನಾವೇನ್ ಮಾಡಬೇಕು, ಈ ತರ ವರ್ಡ್ಸ್ಗಳನ್ನ ನಾವು ಡೈರೆಕ್ಟ್ ಆಗಿ ಬಾಯ್ಪಾಠ ಮಾಡಿದಾಗ ಏನಾಗುತ್ತೆ, ಸೆಂಟೆನ್ಸ್ ಓದಲಿಕ್ಕೆ ಈಸಿ ಆಗುತ್ತೆ. ಇನ್ನು ಮಧ್ಯದಲ್ಲಿ ಬೇರೆ ಬೇರೆ ಪದಗಳು ಬಂದಾಗ ಆ ಪದಗಳನ್ನ ನಾವು ಏನ್ ಮಾಡ್ಬೋದು, ಫೋನಿಕ್ಸ್ ಮತ್ತೆ ಬ್ಲೆಂಡಿಂಗ್ ಅಥವಾ ಸ್ಪೆಲ್ಲಿಂಗ್ ರೂಲ್ಸ್ ಅದು ಇದು ಎಲ್ಲ ನೋಡ್ಕೊಂಡು ಓದ್ಬೋದು ಅದನ್ನ. ಸೈಟ್ ವರ್ಡ್ಸ್ ಬಂದಾಗ ನಾವಿಲ್ಲಿ ಇದು ಯಾಕೆ ಹಿಂಗಿದೆ ಅನ್ನೋದು ತಲೆ ಕೆಡಿಸ್ಕೋಬಾರ್ದು. ಯಾಕೆಂದ್ರೆ ಅದನ್ನ ತಲೆ ಕೆಡಿಸ್ಕೋತಾ ಕೂತ್ರೆ ಮುಂದೆ ಪಾಠ ಓದಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಪದಗಳನ್ನ ಬಾಯಿ ಪಾಠ ಮಾಡೋದು ಒಳ್ಳೇದು. ಓಕೆ.